ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್ಗೌಡ. ವಿಜಯ್ ಸಿಎಂ ಮದುವೆಗೆ ಬಂದಂತೆ ರೆಡಿಯಾಗಿ ಬಂದ ತ್ರಿಷಾ. ಜರಿ ಸೀರೆ ಮಲ್ಲಿಗೆ ಮುಡಿದು ಫುಲ್ ಹ್ಯಾಪಿ. ವಿಜಯ್ ಹಾಗೆ ತ್ರಿಷಾ ಮದುವೆ ನೋಡೋ ಆಸೆಯಂತೆ ಈ ನಟಿಗೆ. ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಮಾರಂಭಕ್ಕೆ ನಟಿ ತ್ರಿಷಾ ಆಗಮಿಸಿದ್ದು ಮಧು ಮಗಳಂತೆ ರೆಡಿಯಾಗಿದ್ರು. ಇವತ್ತಿನಿಂದ ದಳಪತಿ ದರ್ಬಾರ್ ಶುರುವಾಗಲಿದೆ. ಬಹುಮತದ ಅಗ್ನಿ ಪರೀಕ್ಷೆ ಗೆದ್ದ ಜನನಾಯಕನ್ ಇವತ್ತು ಬೆಳಗ್ಗೆ 10 ಗಂಟೆಗೆ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಗವರ್ನರ್ ವಿಜಯ್ಗೆ ಪ್ರಮಾಣ ವಚನವನ್ನ ಬೋಧಿಸಿದ್ರು ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ. ಹೌದು, ವಿಜಯ್ ಜೊತೆ ಈಗಾಗಲೇ 9 ಸಚಿವರ ಪ್ರಮಾಣ ವಚನ ಕೂಡ ಸ್ವೀಕಾರ ಆಗಿದೆ. ಬೆಳಗ್ಗೆ 10ಕ್ಕೆ ಸಿಎಂ ಆಗಿ ವಿಜಯ್ ಪದಗ್ರಹಣ ಮಾಡಿದ ನಂತರ ಈಗಾಗಲೇ ಒಂದು ಕಡೆ ತ್ರಿಷಾ ಅವರ ಸುದ್ದಿ ಮತ್ತೆ ಮುನ್ನೆಲೆಗೆ ಬಂದಿದೆ. ವಿಜಯ್ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಫ್ಯಾನ್ಸ್ ಒಂದು ಕಡೆ ಕಿಕ್ಕಿರಿಗಿ ಸೇರಿದ್ರು. ನೆಹರು ಸ್ಟೇಡಿಯಂ ಸುತ್ತಮುತ್ತ ಭಾರೀ ಬಿಗಿ ಭದ್ರತೆಯನ್ನು ಕೂಡ ಅಲರ್ಟ್ ಮಾಡಲಾಗಿತ್ತು. 10,000ಕ್ಕೂ ಹೆಚ್ಚು ಪೊಲೀಸರಿಂದ ಭದ್ರತೆಗೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ವಿಜಯ್ ಪ್ರಮಾಣ ವಚನಕ್ಕೆ ತೆರಳಿದ ತ್ರಿಷಾ ಒಂದು ಕಡೆ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಚೆನ್ನೈನ ಮನೆಯಿಂದ ಸ್ಟೇಡಿಯಂನತ್ತ ಬಂದ ತ್ರಿಷಾ ನೆಹರು ಸ್ಟೇಡಿಯಂನಲ್ಲಿ ಕಾಣಿಸಿಕೊಂಡ್ರು. ಮಧು ಮಗಳಂತೆ ಬಂದ ತ್ರಿಷಾ ಅವರು ಆಕಾಶ ನೀಲಿ ಬಣ್ಣದ ಸೀರೆ ಉಟ್ಟು ಡಿಸೈನರ್ ಬ್ಲೌಸ್ ಅನ್ನ ಧರಿಸಿಕೊಂಡಿದ್ರು. ಅಷ್ಟೇ ಅಲ್ಲದೆ ಆಕರ್ಷಕವಾಗಿ ಕೂದಲು ಬಾಚಿ ಬಂದ್ ಮಾಡಿ ಅಂತವಾಗಿ ಮಲ್ಲಿಗೆ ಹೂವನ್ನು ಕೂಡ ಮುಡ್ಕೊಂಡು ಬಂದಿದ್ರು. ಒಂದೇ ನೋಟಕ್ಕೆ ತ್ರಿಷಾ ಅವರು ಮದುವೆಗೆ ರೆಡಿಯಾಗಿ ಬಂದಂತೆ ಕಾಣಿಸ್ತಾ ಇತ್ತು. ನಟಿಯ ಮುಖದಲ್ಲಿ ಫುಲ್ ಸ್ಮೈಲ್ ಇರುವುದನ್ನ ಕಾಣಬಹುದು. ಸ್ಟೇಡಿಯಂನಲ್ಲಿ ಬಂದು ಕುಳಿತ ವಿಜಯ್ ಪೋಷಕರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಚೆನ್ನೈನಲ್ಲಿ ವಿಜಯ್ ತಾಯಿ ಶೋಭಾ ಅವರು ಕೂಡ ಮಾತಾಡಿದ್ರು. ತಾಯಂದಿರ ದಿನಾಚರಣೆ ಎಂದೇ ಮಗ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ನನಗೆ ಇನ್ನೇನು ಬೇಕು ಅಂತ ಹೇಳಿದ್ದಾರೆ. ಅತ್ತ ತಂದೆ ಚಂದ್ರಶೇಖರ್ ಮಾತನಾಡಿ ಮಗ ಪ್ರಮಾಣ ವಚನ ಸ್ವೀಕರಿಸುವುದನ್ನ ನೋಡೋದಕ್ಕೆ ನಾನು ಕಾತುರದಿಂದ ಕಾಯ್ತಿದ್ದೀನಿ ಎಂದ್ರು. ಇನ್ನು ಇತ್ತ ದಳಪತಿ ವಿಜಯ್ ಹಾಗೆ ತ್ರಿಷಾ ಕೃಷ್ಣನ್ ಅವರ ಡೇಟಿಂಗ್ ವದಂತಿಗಳ ಬಗ್ಗೆಯೂ ಕೂಡ ಸಾಕಷ್ಟು ಸುದ್ದಿಗಳು ಹುಟ್ಟುಕೊಂಡಿದೆ. ಇದರ ನಡುವೆ ಇದೀಗ ಬಾಲಿವುಡ್ ನಟಿ ರಾಖಿ ಸಾವಂತ್ ಮಾತಾಡಿದ್ದಾರೆ. ಇತ್ತೀಚಿನ ಸಂದರ್ಶನವೊಂದರಲ್ಲಿ ಮಾತನಾಡಿದ ಕಾಂಟ್ರವರ್ಸಿಕಲ್ ಕ್ವೀನ್ ರಾಖಿ ಸಾವಂತ್ ಇಬ್ಬರು ತಾರೆಯರು ಮದುವೆ ಆಗ್ಬೇಕು ಅನ್ನೋದನ್ನ ನಾನು ಇಷ್ಟಪಡ್ತೀನಿ ಅನ್ನುವಂತ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ವಿಜಯ್ ಹಾಗೆ ತ್ರಿಷಾ ಅವರ ವಿವಾಹ ಪೂರ್ವ ಸಮಾರಂಭಗಳಲ್ಲಿ ಭಾಗವಹಿಸುವ ಬಯಕೆಯನ್ನ ನಟಿ ರಾಖಿ ಸಾವಂತ್ ಅವರು ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ಅವರ ಗೆಲುವಿನ ಬಗ್ಗೆ ಮಾತನಾಡಿದ ರಾಖಿ ಸಾವಂತ್, ತಮಿಳುನಾಡಿನಲ್ಲಿ ಇಷ್ಟೊಂದು ಸ್ಥಾನಗಳನ್ನ ಗೆದ್ದ ಮೊದಲ ಕ್ರಿಶ್ಚಿಯನ್ ಅವರು. ಹೀಗಾಗಿ ವೈಯಕ್ತಿಕವಾಗಿ ನನಗೆ ಇಷ್ಟ. ವಿಜಯ್ ಅವರೊಂದಿಗೆ ಒಂದು ಹಾಡು ಮಾಡುವುದು ನನ್ನ ಕನಸಾಗಿತ್ತು. ಆದ್ರೆ ನನಗೆ ಆ ಅವಕಾಶ ಸಿಗ್ಲೇ ಇಲ್ಲ. ಆದ್ರೆ ಈಗ ನಾನು ಅವರ ಪಕ್ಷವನ್ನ ಸೇರೋದಕ್ಕೆ ಬಯಸ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ತ್ರಿಷಾ ಮತ್ತು ವಿಜಯ್ ಮದುವೆ ಆಗ್ಬೇಕು ಅಂತ ನಾನು ಬಯಸ್ತೀನಿ. ಹಾಗೆ ನಾವು ಅವರ ಮೆಹಂದಿ ಸಮಾರಂಭಕ್ಕೆ ಹೋಗ್ತೀವಿ. ಮುझे लगता है विजय और त्रिषा को शादी करने लिए चाहिए और हम आएंगे मेहंदी में ಅಂತ ನಟಿ ರಾಖಿ ಸಾವಂತ್ ತಿಳಿಸಿದ್ದಾರೆ. ಇನ್ನು ಹಲವು ವರ್ಷಗಳಿಂದ ತ್ರಿಷಾ ಮತ್ತು ವಿಜಯ್ ತಮಿಳು ಚಿತ್ರರಂಗದ ಅತ್ಯಂತ ಜನಪ್ರಿಯ ಆನ್ ಸ್ಕ್ರೀನ್ ಜೋಡಿಗಳಲ್ಲಿ ಒಬ್ಬರಾಗಿದ್ದಾರೆ. ಗಿಲ್ಲಿ 2004, ತಿರುಪಾಚಿ 2005, ಆದಿ 2006 ಮತ್ತು ಕರುವಿ 2008ರಂತಹ ಹಿಟ್ಗಳಲ್ಲಿ ಅವರ ಅದ್ಭುತ ಕೆಮಿಸ್ಟ್ರಿ ಅಭಿಮಾನಿಗಳನ್ನ ಆಕರ್ಷಿಸಿದೆ. ಕುರುವಿ ಬಿಡುಗಡೆಯಾದ ನಂತರ 2008ರ ಸುಮಾರಿಗೆ ಅಭಿಮಾನಿಗಳು ಅವರ ಬಲವಾದ ಆನ್ ಸ್ಕ್ರೀನ್ ಬಾಂಧವ್ಯದಿಂದಾಗಿ ಆಫ್ ಸ್ಕ್ರೀನ್ ಕೆಮಿಸ್ಟ್ರಿಯ ಬಗ್ಗೆ ಊಹಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಕುರುವಿ ಚಿತ್ರದ ನಂತರ ವಿಜಯ್ ಮತ್ತು ತ್ರಿಷಾ ಇದ್ದಕ್ಕಿದ್ದಂತೆ ಒಟ್ಟಿಗೆ ಕೆಲಸ ಮಾಡೋದನ್ನ ನಿಲ್ಲಿಸಿದ್ರು. ಗಿಲ್ಲಿ ಚಿತ್ರದ ಸಮಯದಲ್ಲಿ ಅವರ ಆತ್ಮೀಯತೆ ಇನ್ನಷ್ಟು ಹೆಚ್ಚಾಯಿತು ಅನ್ನುವ ಗಾಸಿಪ್ ಕೂಡ ಹರಡಿತು. ಕುರುವಿ ಚಿತ್ರದ ನಂತರ ವಿಜಯ್ ಅವರ ಕುಟುಂಬವು ತ್ರಿಷಾ ಅವರಿಂದ ದೂರವಿರೋದಕ್ಕೆ ಕೇಳಿಕೊಂಡಿದೆ ಅನ್ನುವ ವದಂತಿಗಳು ಕೂಡ ಹರಡಿತು. ಅದ್ಯಾಗೋ 2023ರಲ್ಲಿ ವಿಜಯ್ ಮತ್ತು ತ್ರಿಷಾ 15 ವರ್ಷಗಳ ನಂತರ ಲಿಯೋ ಚಿತ್ರದಲ್ಲಿ ಮತ್ತೆ ಜೊತೆಯಾಗಿ ನಟಿಸಿದ್ರು. ಟಿವಿಕೆ ಪಕ್ಷ ಸೇರ್ತಾರಾ ತ್ರಿಷಾ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ತ್ರಿಷಾ ತಮಿಳುನಾಡಿನ ತಿರುಚಿರಾಪಳ್ಳಿ ಪೂರ್ವ ಕ್ಷೇತ್ರದಿಂದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ಟಿವಿಕೆ ನಾಯಕರು ಉತ್ಸುಕರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ 2 ಕ್ಷೇತ್ರಗಳನ್ನ ಗೆದ್ದಿದ್ದಾರೆ. ಚೆನ್ನೈನ ಪೆರಂಬೂರು ಮತ್ತು ತಿರುಚಿರಾಪಳ್ಳಿ ಪೂರ್ವ. ಅದ್ಯಾಗೋ ಕಾನೂನಿನ ಪ್ರಕಾರ ಅವರು 2 ಸ್ಥಾನಗಳನ್ನ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು 14 ದಿನಗಳಲ್ಲಿ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕು. ಇದರ ನಂತರ ಅವರು ಖಾಲಿ ಮಾಡುವ ಸ್ಥಾನದಲ್ಲಿ ಉಪಚುನಾವಣೆ ಘೋಷಿಸಲಾಗುತ್ತೆ. ಪೆರಂಬೂರು ಗೆಲುವಿನ ಅಂತರ ಬಹುತೇಕ 2 ಪಟ್ಟು ಹೆಚ್ಚಿರೋದ್ರಿಂದ ಮತ್ತೆ ಈ ಕ್ಷೇತ್ರವು ರಾಜ್ಯ ಕಾರ್ಯದರ್ಶಿ ಕಚೇರಿಗೆ ಹತ್ತಿರ ಆಗಿರೋದ್ರಿಂದ ವಿಜಯ್ ಮತ್ತು ಅವರ ಪಕ್ಷದ ಸದಸ್ಯರು ಪೆರಂಬೂರು ಕ್ಷೇತ್ರವನ್ನ ಉಳಿಸಿಕೊಳ್ಳೋದಕ್ಕೆ ಉತ್ಸಾಹಕರಾಗಿದ್ದಾರೆ ಅಂತ ವರದಿಯಾಗಿದೆ. ಇದರರ್ಥ ವಿಜಯ್ ತಿರುಚಾಪಳ್ಳಿ ಪೂರ್ವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆ ಇದ್ದು ವಿಜಯ್ ಮತ್ತು ಟಿವಿಕೆ ನಾಯಕರು ಈಗ ತ್ರಿಷಾ ಕೃಷ್ಣನ್ ಅವರನ್ನ ಈ ಸ್ಥಾನದಿಂದ ಸ್ಪರ್ಧಿಸುವಂತೆ ಮನವೊಲಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದ್ಯಾಗೋ ತ್ರಿಷಾಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ಕಾರಣ ಅವರು ರಾಜಕೀಯ ಪ್ರವೇಶ ಮಾಡೋದಕ್ಕೆ ಹೆಚ್ಚು ಆಸಕ್ತಿ ಹೊಂದಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.